ಅದೇ ಕೈ ಹುಲ್ಲು ಇದೆಯಲ್ಲ ನೋಡಿ, ಅದೇ ಸ್ಥಳದಲ್ಲಿ ನಿಂತಿದೆ ನೋಡಿ. ಆ ಹುಲ್ಲೆಲ್ಲ ಅದು ಸಕ್ ಮಾಡಿತು, ಸಕ್ ಮಾಡಿ ಅದರ ಒಳಗೆ ಅದು ತುಂಬ್ತಾ ಇದೆ. ವೆಯ್ಟ್ ಆದಾಗ ಅದುವೇ ಗೊತ್ತಾಗ್ತದೆ ಈಗ ಸ್ವಾಮಿ ನಮಸ್ಕಾರ. ನಿಮ್ಮ ಹೆಸರು ಏನು ಸ್ವಾಮಿ? ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್. ಎಲ್ಲಿ ಅವರು ನೀವು? ಹೇರೂರಿನವರು. ಹೇರೂರು ಕುಂಬ್ಳೆ ಸಮೀಪ ಅಲ್ಲ? ಕುಂಬ್ಳೆ ಬಂದಿಯೋಡ್ನಿಂದ ಒಂದು 10 ಕಿಲೋಮೀಟರ್ ಒಳಗೆ ಉಂಟು. ಹೌದಾ? ನಮ್ಮ ಮನೆ ಅಂದರೆ ನಿಮಗೆ ಈ ಗದ್ದೆ ಕೃಷಿಕರಿಗೆ ನಿಮ್ಮ ಹತ್ರ ಯಾವುದೆಲ್ಲ ವ್ಯವಸ್ಥೆ ಉಂಟು? ಈಗ ಉದಾಹರಣೆಗೆ ಇಲ್ಲಿ ನೀವು ಬೇಲರ್ ತಂದಿದ್ದೀರಿ, ಈ ಬೇಲರ್ ಯಂತ್ರದ ಬಳಕೆ ಹೇಗೆ, ಯಾವ ಥರ ಕ್ರಮ ಇದೆ? ಬೇಲರ್ನಿಂದ ನಮಗೆ ಬೈ ಕಟ್ಟಲಿಕ್ಕೆ ಆಗ್ತದೆ. ಅಂದರೆ ನಮ್ಮ ಹಾರ್ವೆಸ್ಟ್ನಿಂದ ಕೊಯ್ದಿರುವಂಥ ಬೈಯನ್ನು ಒಂದು 20 kg ಅಷ್ಟು ತೂಕ ಇರುವಂಥ ಒಂದು ಕಟ್ಟನ್ನಾಗಿ ನಮಗೆ ಮಾಡಲಿಕ್ಕೆ ಇದರಲ್ಲಿ ಆಗ್ತದೆ. ಕೃಷಿಕ ಕೂಲಿಗೆ ಜನ ಮಾಡಿದರೆ ತುಂಬ ಅದು ಕಷ್ಟ ಉಂಟು, ಅಷ್ಟು ಸುಲಭ ಇಲ್ಲ. ಅಂದರೆ ಇದರಲ್ಲಾದರೂ ಬೇಗ ಬೇಗ ಕಟ್ಟ ಮಾಡಿ ಆಗ್ತದೆ. ಮತ್ತು ನಮ್ಮಲ್ಲಿ ಉಳುವಂಥ ವ್ಯವಸ್ಥೆ ಉಂಟು, ಉಳುವಂಥದ್ದು. ಮತ್ತು ಕಲ್ಟಿವೇಟ್ರ್ ಉಂಟು. ಮತ್ತು ನೇಜಿ ಹಾಕಿ ನೆಟ್ಟು ಕೊಡುವಂಥ ವ್ಯವಸ್ಥೆ ನಮ್ಮ ಹತ್ರ ಉಂಟು. ನೇಜಿ ಹಾಕಿ ನೀವೇ ನೆಟ್ಟು ಕೊಡುವಂಥ ವ್ಯವಸ್ಥೆ ನಿಮ್ಮ ಹತ್ರ ಇದೆ? ಅದಕ್ಕೆ ಬೇಕಾದ ಯಂತ್ರ ಇದೆ? ಯಂತ್ರ ಇದೆ. ಸೊ ಈ ಬೇಲರಿಗೆ ಹೇಗೆ ನಿಮ್ಮ ಕ್ರಮ, ಬಾಡಿಗೆ ಹೇಗೆ ಅದು? ನಮಗೆ ಬೇಲರಲ್ಲಿ ಬಾಡಿಗೆ ಅಂದರೆ ಕಟ್ಟು ಲೆಕ್ಕ, ಒಂದು ಕಟ್ಟದ ಲೆಕ್ಕ. ಒಂದು ಕಟ್ಟಕ್ಕೆ 60 ನಾವು ತೆಗೆದುಕೊಳ್ತೇವೆ. ಪ್ಲಸ್ ರನ್ನಿಂಗ್ ಚಾರ್ಜ್ ನಾವು ತೆಗೆಯುತ್ತೇವೆ, ಒಂದಂಥ ಚಾರ್ಜ್ ನಾವು ತೆಗೆಯುತ್ತೇವೆ. ಅಪ್ ಆ್ಯಂಡ್ ಡೌನ್ ಬಂದದ್ದು ನಿಮಗೆ ನಾವು ತೆಗೆಯುತ್ತೇವೆ. ತುಂಬ ಇದ್ದರೆ ಸ್ವಲ್ಪ ಅದರ ಅಡ್ಜಸ್ಟ್ಮೆಂಟ್ ಇರ್ತದೆ. ಈಗ ಬೈಹುಲ್ಲು ಯಾವ ಥರ ಇರಬೇಕು? ಹಸಿ ಎಲ್ಲ ಇದ್ದರೆ ಸ್ವಲ್ಪ ಒಣಗಿದ್ದು ಆ ಥರ? ಇಲ್ಲ, ಫುಲ್ ಒಣಗಿರಬೇಕು. ಒಳ್ಳೆ ಒಣಗಿರಬೇಕು. ಅಂದರೆ ನಾವು ಒಂದು ಕೊಯ್ದು ಒಂದು ಈಗಿನ ಬಿಸಿಲಾದರೆ ಒಂದು 4-5 ದಿವಸ ಸಾಕು. ಇಲ್ಲ ಇದ್ರೆ ಒಂದು ವಾರ, ಒಂದು 10 ದಿವಸ ಹೇಗಾದರೂ ಅದು ಒಣಗಿರಬೇಕು. ಸೊ ಕೈಯಲ್ಲಿ ಕೊಯ್ದ ಬೈಹುಲ್ಲು ಆಗ್ತದೆ ಇದಕ್ಕೆ? ಆಗುದಿಲ್ಲ. ಇಲ್ಲ, ಆಗುದಿಲ್ಲ. ಕೈಯಲ್ಲಿ ಕೊಯ್ದದ್ದು ಆಗುದಿಲ್ಲ. ಮಿಷಿನಲ್ಲಿ ಕೊಯ್ದಿರುವಂಥ ನಾವು ಕಟ್ಟಲಿಕ್ಕೆ ಆಗ್ತದೆ. ನಿಮ್ಮ ಫೋನ್ ನಂಬರ್ ಹೇಳಿ ಒಂದು? ನಮ್ಮದು ಫೋನ್ ನಂಬರ್ 9633848489. ನಿಮಗೆ ಕಾಲ್ ಮಾಡಿ ಹೇಳಿ ಸಾಕಲ್ಲ? ಸರ್. ಸರ್, ಇದು ಜನ ಹೇಗೆ ಬಳಸ್ತಾ ಇದ್ದಾರೆ ಈಗ ಒಳ್ಳೆ ಮೆಷಿನೇ ಎಲ್ಲ ಮಾಡುವಂಥದ್ದು. ಗದ್ದೆ ಕೆಲಸ ಎಲ್ಲ ಇದು ಮೆಷಿನ್ನಿಂದಲೇ ಎಲ್ಲ. ನೀವು ಎಲ್ಲಾರು ಹೋಗ್ತೀರಿ? ಕಾಸರಗೋಡು ಬಿಟ್ಟು ಹೋಗ್ತೀರಾ? ಕಾಸರಗೋಡು ನಾವು ವರ್ಕಾಡಿಯಿಂದ ಹಿಡಿದು ಸಾಧಾರಣವಾಗಿ ಈಗ ಇಲ್ಲಿಗೆ ಬಂದಿದ್ದೇವೆ. ಏತರ್ಕ ಬಂದಿದ್ದೇವೆ. ಇದು ಹೈಯೆಸ್ಟ್ ಈಚೆ ಬಂದದ್ದು. ನಾವು ಇದು ಈಚೆ ಆಚೆ ಹೋಗಲಿಲ್ಲ. ಆಚೆ ಅಂದರೆ ವರ್ಕಾಡಿ, ನಾವು ಬಾಕ್ರ ಬೈಲ ಆ ಸೈಡ್ ಎಲ್ಲ ಹೋಗ್ತೇವೆ. ಶಂಕರನಾರಾಯಣ ಇವರು ಈ ಬೇಲರ್ ತಗೊಂಡು ಬಂದಿದ್ದಾರೆ, ಅದರ ನಿರ್ವಾಹಕರು ಅವರು. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಇದರ ಹೆಸರಿಗೆ ಬೈಲರ್ ಅಂತೇಳಿ. ನಾವು ದೊಡ್ಡ ಮಿಷಿನ್ ಹಾರ್ವೆಸ್ಟ್ ಕೊಯ್ದು ಹಾಕಿದ್ದನ್ನು ರೋಲ್ ಮಾಡಿ ಹೋಗ್ತಾ ಇರ್ತೇವೆ. ಆದರೆ ರೋಲ್ ಹೇಗೆ ಮಾಡೋದಂದ್ರೆ ಅದರಲ್ಲಿ ಪಿನ್ ಉಂಟು ನೋಡಿ, ತೋರಿಸಿ. ಪಿನ್ ರನ್ನಿಂಗ್ ಅಲ್ಲಿ ಈ ಪಿನ್ ಉಂಟಲ್ಲ, ಈ ರನ್ನಿಂಗ್ ಅಲ್ಲಿ ಇದು ರನ್ನಿಂಗ್ ತಿರುಗುತ್ತಾ ಉಂಟು. ಆಗ ಇದನ್ನು ಎತ್ತುಕೊಂಡು ಈ ಪಿನ್ ಹೋಗ್ತಾ ಇರ್ತದೆ. ಪಿನ್ ಒಳಗೆ ಹೋಗ್ತಾ ಇರ್ತದೆ, ಪಿನ್ ಒಳಗೆ ತಕೊಂಡು ಹೋಗ್ತಾ ಇರ್ತದೆ. ಮೇಲೆ ಸಿಕ್ಕಿದ ಮೇಲೆ ಮತ್ತೆ ಅದು ರೌಂಡ್ ಆಗುದು ಹೇಗೆ? ರೌಂಡ್ ಆಗಿ ಸಿಕ್ಕಿದಾಗ ಅದರಲ್ಲಿ 3 ರೋಲ್ ಉಂಟು. ಅದರೊಳಗೆ ರೋಲ್, ಕಬ್ಬಿಣ ರೋಲ್, ಅದು ತಿರುಗುತ್ತಾ ಇರ್ತದೆ. ಅದು ಸಿಕ್ಕಿದಾಗ ಇದನ್ನು ರೋಲ್ ಮಾಡಿಕೊಂಡು ಎಲ್ಲ ಸೈಡ್ನಲ್ಲಿ ಫುಲ್ಲು ರೌಂಡಿಗೆ ರೋಲ್ ಫುಲ್ ಮಾಡ್ತಾ ಇರ್ತದೆ. ಅದು ರೋಲಲ್ಲಿ ಅದು 6 ರೋಲು ಬೇಕಾದಾಗ ಇದನ್ನು ಹೋದಾಗಲೇ ಈಗ ರೋಲ್ ಮಾಡ್ತಾ ಇರ್ತದೆ. ಹೇಗೆ ರೋಲ್ ಬೇಕು ಅದನ್ನು ರೋಲ್ ಮಾಡ್ತಾರೆ. ಬೇರೆ ಸೈಡಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ರೋಲ್ ಮಾತ್ರ ಮಾಡ್ತಾ ರೋಲ್ ಅದು ತಿರುಗ್ತಾ ಇರ್ತದೆ. ಈ ರೋಲು ತಿರುಗುತ್ತದೆ. ಆಗ ನೀವು ಬೈಹುಲ್ಲು ಹೋಗ್ತದೆ. ಆಗ ಬೈಹುಲ್ಲು ಹೋಗೋ ಇದು ರೋಲ್ ಆಗ್ತದೆ ಒಟ್ಟಿಗೆ. ಇದು ರೋಲ್ ಆಗುವಾಗ ಆಟೋಮೆಟಿಕಲ್ಲಿ ರೋಲ್ ಆಗುವ ಅದಕ್ಕೊಂದು ಇದು ಸಿಗ್ನಲ್ ಉಂಟು. ಇದು ಇಲ್ಲೊಂದು ಸಿಗ್ನಲ್ ಉಂಟು.
ಇದು ಸಾಧಾರಣ ಇಲ್ಲಿವರೆಗೆ ಬರ್ತದೆ. ಈ ನೀವು ನೋಡ್ಕೊಳ್ಬೇಕು, ಇಲ್ಲಿಂದ ಮೇಲೆ ಬರಬಾರ್ದು. ಅಷ್ಟಾಗ್ಬೋದು. ಕೆಂಪು ಆದರೆ ಅದು ಓವರ್ಲೋಡ್ ಆಯಿತು. ಓವರ್ಲೋಡ್ ಆಯಿತು. ಓವರ್ಲೋಡ್ ಆದರೆ ನಮಗೆ ಮತ್ತೆ ಇದು ನಿಲ್ಲಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಷ್ಟೊತ್ತಾಗ ಅದು ಪಟಕ ಬೀಳ್ಬೇಕು. ಎಲ್ಲಿಯಾದರೂ ನೀವು ನೋಡ್ತಾ ಇರಬೇಕು ನೀವು ಹಿಂದೆ ಎದುರು ನೀವು ಉಳುವಾಗಿ ಎದುರು ನೋಡ್ಕೊಂಡು ಹೋಗಿದ್ರೆ ಆಗುದಿಲ್ಲ. ಇದನ್ನು ನೋಡಿ ಹೀಗೆ ಒಂದು ಸೈಡ್ ನೋಡ್ತಾ ಇರಬೇಕು. ಎಂತ ಆಗ್ತದೆ, ಏನಾದರೂ ಇದರಲ್ಲಿ ಕಟ್ಟಿಗೆ ಸಹಿತು, ಏನಾದರೂ ಕಬ್ಬಿನ ಬಂತು, ಆದರೆ ತೆಂಗಿನಕಾಯಿ ಬಂತು. ತೆಂಗಿನಕಾಯಿ ಸಿಕ್ಕಿದ್ರೆ ನಮಗೆ ಬಹಳ ಕಷ್ಟ ಆಗ್ತದೆ. ತೆಂಗಿನಕಾಯಿ ಸಿಗ್ಲಿಕ್ಕೆ ಬರುದು. ಮತ್ತೆ ಇದು ಉಂಟಲ್ಲ ನಮ್ಮ ಮಾಡಲು ಡ್ರೈವರ್ ಅಂತೇಳಿ ಎದುರೇ ನೋಡ್ತಾ ಇರೋದು ಮಾತ್ರ ಅಲ್ಲ, ಹಿಂದೆ ಹೆಚ್ಚು ಗಮನ ಬೇಕು. ರೈಟ್ ಸೈಡ್ ತಿರುಗುತ್ತಾ ನೋಡ್ತಾ ಇರ್ಬೇಕು, ಅದನ್ನ ನೋಡ್ತಾ ಇರ್ಬೇಕು ಏನು ಸಿಗ್ತದೆ. ಇಲ್ಲಿ ತುಂಬಿದಾಗ ಇಲ್ಲಿ ಕಟ್ ಮಾಡಿ ಇಲ್ಲಿ ಅದು ಆಟೋಮೆಟಿಕ್ ಬೀಳ್ತದೆ. ಎಲ್ಲಿಯಾದ್ರೂ ನೀವು ಸಿಗದಿದ್ರೆ ಲೋಡ್ ಆಗಿ ಬಿತ್ತು, ಅದರ ಆಟೋಮೆಟಿಕ್ ಏನಾದರೂ ಚೇಂಜಸ್ ಆಯಿತು ನೀವು ನೋಡ್ತಾ ಇರ್ಬೇಕು. ಇಲ್ಲಿ ಬಂದ್ರೆ ಓವರ್ಲೋಡ್ ಈ ಉಂಟಲ್ಲ ಇಲ್ಲಿಗೆ ಬರ್ತದೆ. ಸಾಧಾರಣ ಈ ಹಂತಕ್ಕೆ ಬರುವಾಗ ಇದು ಪಟಕ ಬೀಳ್ತದೆ. ಬೀಳದೆ ಇದ್ರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೇಕು, ನಿಲ್ಲಿಸ್ಬೇಕಾದ್ರೆ ಇದನ್ನು ನೀವು ಹಾಕ್ಬೇಕು. ಹಾಕ್ಬೇಕಾದ್ರೆ ಇಲ್ಲೊಂದು ನೋಡಿ, ಇಲ್ಲೊಂದು ಇದುಂಟು, ಇದನ್ನು ನೀವು ಒತ್ತಿದ್ರೆ ಸಾಕು ಪಟಕ ಬೀಳ್ತದೆ. ಇದನ್ನು ರನ್ನಿಂಗ್ ಅಲ್ಲಿ ಇದನ್ನು ಈಚೆ ಮಾಡಿದರೆ ಪಟಕ ಆಟೋಮೆಟಿಕ್ ಬೀಳ್ತದೆ. ನಮಗೀಗ ರೋಡಿಗೆ ಫುಲ್ಲು ಒಂದು ರೋಡಿಗೆ ಫುಲ್ ನಿಮಗೆ ಬೈ ಸಿಕ್ಲಿಲ್ಲ, ಬೈ ಹುಲ್ಲು ಇಲ್ಲ, ಆಗ ನೀವೆಂತ ಮಾಡು, ನಿಮಗೆ ರೋಡಿಗೆ ಬೈ ಇಲ್ಲ, ಈಗ ಬೈ ಮುಗೀತು, ರೋಡಿಗೆಲ್ಲ ನಾವು ಹಾಕ್ಲೇಬೇಕಾಗ್ತದೆ. ಹಾಕಿದಾಗ ರೋಳ ಮಾಡಿ ಮತ್ತೆ ಅದನ್ನು ಆಟೋಮೆಟಿಕ್ ಬೇಕಾದ್ರೆ ತೆಗಿಬೋದು. ಮತ್ತೆ ಇಲ್ಲಿ ಇದರಲ್ಲಿ ಈಗ ಕರೆಂಟ್ನದ್ದು ಒಂದು ಸ್ವಿಚ್ ಇತ್ತು, ಇಲ್ಲಿ ಒತ್ತೋದುಂಟು, ಅದು ಸೈರನ್ ಎಲ್ಲ ಮಾಡುದು. ಈಗ ಸೈರನ್ ಉಂಟು, ಬೀದಾಗ ಅಂತ ಬಿದ್ದಾಗ ಈಗ ಕಾಣುದಿಲ್ಲ, ನಾವು ನೋಡ್ತಾ ಇರಬೇಕು. ಎತ್ತಿದ್ರೆ ಆಯ್ತು, ಹೊರಗೆ ಬೀಳ್ತದೆ, ಓಪನ್ ಆಯ್ತು, ಬಿದ್ದರೆ ನಮಗೆ ರೋಲ್ ಆಯ್ತು. ನಮಗೀಗ ರೋಡಿಗೆ ಒಂದು ರೋಡಿಗೆ ಫುಲ್ ನಿಮಗೆ ಬೈ ಸಿಕ್ಲಿಲ್ಲ, ಬೈ ಹುಲ್ಲು ಇಲ್ಲ, ಆಗ ನೀವೆಂತ ಮಾಡು, ನಿಮಗೆ ರೋಡಿಗೆ ಬೈ ಇಲ್ಲ, ಈಗ ಬೈ ಮುಗೀತು, ರೋಡಿಗೆ ಇಲ್ಲ, ಅವಾಗ ನಾವು ಹಾಕ್ಲೇಬೇಕಾಗ್ತದೆ. ಹಾಕಿದಾಗ ರೋಳ ಮಾಡಿ ಮತ್ತೆ ಅದನ್ನು ಆಟೋಮೆಟಿಕ್ ಬೇಕಾದ್ರೆ ತೆಗಿಬೋದು. ಮತ್ತೆ ಇಲ್ಲಿ ಇದರಲ್ಲಿ ಈಗ ಕರೆಂಟ್ನದ್ದು ಒಂದು ಸ್ವಿಚ್ ಇತ್ತು, ಇಲ್ಲಿ ಒತ್ತೋದುಂಟು, ಅದು ಸೈರನ್ ಎಲ್ಲ ಮಾಡುದು. ಈಗ ಸೈರನ್ ಉಂಟು, ಬೀದಾಗ ಅಂತ ಬಿದ್ದಾಗ ಈಗ ಕಾಣುದಿಲ್ಲ, ನಾವು ನೋಡ್ತಾ ಇರಬೇಕು. ಎತ್ತಿದ್ರೆ ಆಯ್ತು, ಹೊರಗೆ ಬೀಳ್ತದೆ, ಓಪನ್ ಆಯ್ತು, ಬಿದ್ದರೆ ನಮಗೆ ರೋಲ್ ಆಯ್ತು. ತಕ್ಕ ಮಾಡಲಿಕ್ಕೆ ಬಾಕಿ ಆದದನ್ನು ಹೀಗೆ ಒಂದೇ ಸೈಡ್ ಒಂದು ಕಡೆ ರಾಶಿ ಹಾಕಿದರೆ ಅದು ಮತ್ತೆ ನಿಮಗೆ ಬೇಕಾದ ಥರ ಕಟ್ಟಿಕೊಡ್ತದೆ. ಕೆಲವೊಮ್ಮೆ ಬಾಕಿ ಆಗೋದಿದ್ದರೆ ಹೀಗೆ ಥರ ಮಾಡಿಕೊಡ್ಬೋದು. ಹದಿಮೂರು ವರ್ಷ ಆಯ್ತಲ್ಲ, ಯಾವುದೆಲ್ಲ ಆಪರೇಟ್ ಮಾಡಿ? ನಾನು ಧರ್ಮಸ್ಥಳದಲ್ಲಿ ಇದ್ದೆ, ಇದು ಕೃಷಿ ಯಂತ್ರೋಪಕರಣ ಅದರಲ್ಲೇ ಇದ್ದೆ, ಧರ್ಮಸ್ಥಳದಲ್ಲಿದ್ದೆ, ಮತ್ತು ಕೃಷಿ ಭವನದಲ್ಲಿದ್ದೆ. ಟ್ಯಾಕ್ಟ್ರಿ ಇದೆಲ್ಲ ಒಂದು ತಿರುವನಂತಪುರಕ್ಕೆ ಒಂದು ಟ್ರೈನಿಂಗಲ್ಲಿ ಹೋಗಿದ್ದೇನೆ, ಒಂದು 5 ದಿವಸ ಟ್ರೈನಿಂಗ್ ಹೋಗಿದ್ದೇನೆ. ಮತ್ತೊಂದು 20 ದಿವಸ ಇಲ್ಲಿ ವರ್ಕಾಡಿ, ಮತ್ತು 20 ದಿವಸ ಮಂಜೇಶ್ವರ ಟ್ರೈನಿಂಗ್. ಎಲ್ಲ ಆಪರೇಟರ್ ನನಗೆ ಸಾಧಾರಣ ಗೊತ್ತುಂಟು, ನೆಡುವುದು ಗೊತ್ತುಂಟು, ಇದು ಗೊತ್ತುಂಟು, ಅದು ಇದು ಗೊತ್ತುಂಟು ನಮಗೆ, ಅಂಥದ್ದು ಬ್ರಷ್ ಕಟ್ರ್ ಇದೆಲ್ಲ ಉಂಟು ನಮ್ಮ ಹತ್ರ. ಬೇಕಾದ್ರೆ ಮಿಷಿನ್ ಬೇಕಾದ್ರೆ ನಾವು ಮಾಡ್ತೀನಿ. ಸರಿ, ನಿಮ್ಮ ನಂಬರ್ ಎಷ್ಟು? 9656260573. Thank you.